ಇವತ್ತಿನ ನನ್ನ ಬೈಕ್ ರೈಡಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು ನಮ್ಮ ತುಮಕೂರು ಕಡೆಗೆ. ತುಮಕೂರಲ್ಲಿ ಸಿದ್ಧಗಂಗಾ ಮಠ ಮುಗಿಸ್ಕೊಂಡು ನಾನು 10:30ಗೆ ಅಲ್ಲಿಂದ ಮಂದಾರಗಿರಿ ಹಿಲ್ಸ್ ಹೋಗೋಣ ಅಂತ ಗೂಗಲ್ ಮ್ಯಾಪ್ ಹಾಕಿದೆ. ಗೂಗಲ್ ಮ್ಯಾಪ್ ಹಾಕಿದ್ರೆ ಆ ಗೂಗಲ್ ಮ್ಯಾಪು ಎಲ್ಲಿ ಕರ್ಕೊಂಡು ಹೋಯ್ತಪ್ಪ ಅಂದರೆ ಯಾವುದೋ ಹಳ್ಳಿ ಮೇಲೆಲ್ಲ ಕರ್ಕೊಂಡೋಯ್ತು. ಕೊನೆಗೆ ಒಂದಂತೂ ಗೊತ್ತಾಯಿತು, ನಮ್ಮ ಗುಬ್ಬಿ ಬೈಪಾಸಿಂದ ಕರ್ಕೊಂಡು ಎಲ್ಲೋ ಲೆಫ್ಟ್ ಕರ್ಕೊಂಡು ಹಳ್ಳಿ ಎಲ್ಲ ಸುತ್ತಾಡ್ಸ್ಕೊಂಡು ಬಂತು. ಆಲ್ಮೋಸ್ಟ್ 20-25 ಕಿಲೋಮೀಟ್ರ್ ಸುತ್ತಕೊಂಡು ಕೊನೆಗೆ ಕರ್ಕೊಂಬಂದು ಹಿರೇಹಳ್ಳಿ ಮೇಲಿಂದ ಕರ್ಕೊಂಡು ಮೈನ್ ರೋಡ್ಗೆ ಕರ್ಕೊಂಬಂದುಬಿಡ್ತು. ಅದಾದಮೇಲೆ ಗೊತ್ತಾಯಿತು, ಏನಪ್ಪ ಇಷ್ಟು ಹತ್ರ ಇರೋ ರೋಡ್ಗೆ ಎಲ್ಲೆಲ್ಲೋ ಸುತ್ಕೊಂಡ್ಬಂದನಲ್ಲ ಅಂತ ಅನ್ನಿಸ್ತಾಯಿತ್ತು. ಆದ್ರೂ ಖುಷಿ ಆಯಿತು, ಯಾಕೆಂದರೆ ನಾನು ಹೋಗಿದ್ದು ಹಳ್ಳಿ ರೂಟಲ್ಲಿ. ನನಗೆ ಮೊದಲೇ ಹಳ್ಳಿ ರೂಟಲ್ಲಿ ಬೈಕ್ ರೈಡ್ ಮಾಡಬೇಕಂದ್ರೆ ತುಂಬ ಇಷ್ಟ. ಆ ರೋಡೆಲ್ಲ ತುಂಬ ಇಷ್ಟ ಆಯಿತು. ಅದಾದಮೇಲೂ ಕೊನೆಗೆ ನಾನು ಮಂದಾರಗಿರಿ ಹಿಲ್ಸ್ ರೋಡ್ನ ಸಿಕ್ತು ನನಗೆ. ಅಲ್ಲಿಂದ ನನ್ನ ಬೈಕ್ ರೈಡ್ನ ನಾನು ಕಂಟಿನ್ಯೂ ಮಾಡಿದೆ. ರೋಡಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದೆ. ತುಮಕೂರು ಹೈವೇಯಿಂದ ಒಳಗಡೆ ಬರೋ ರೋಡು ತುಂಬ ಸಖತ್ತಾಗಿದೆ. ಬೈಕ್ ರೈಡ್ ಮಾಡೋದಕ್ಕೆ ತುಂಬ ಒಳ್ಳೆ ರೋಡು ಈ ರೋಡಲ್ಲಿ. ಯಾಕೆ ಮಂದಾರಗಿರಿ ಹಿಲ್ಸ್ ಬರೋ ರೋಡು ತುಂಬ ಸಿಂಗಲ್ ರೋಡು, ಚಿಕ್ಕ ರೋಡು, ಆದ್ರೂ ನೀಟಾಗಿದೆ. ರೋಡ್ ಮಾತ್ರ ಸಖತ್ತಾಗಿದೆ. ಬೈಕ್ ರೈಡ್ನ ಚೆನ್ನಾಗಿ ಮಾಡ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಅದರಲ್ಲೂ ಬೈಕ್ ರೈಡ್ ಅಂದರೆ ರೈಡ್ ಮಾಡ್ತಾ ಇರಬೇಕು ಅಷ್ಟೇ, ಪ್ಲೇಸ್ ನೋಡೋದಲ್ಲ. ಅದರಲ್ಲೂ ಬೈಕ್ ರೈಡ್ ಮಾಡಿಕೊಂಡು ಇಂಥ ಒಳ್ಳೆ ರೋಡಲ್ಲಿ ಇಂಥ ಒಳ್ಳೆ ಪ್ಲೇಸಿಗೆ ಬಂದಿದ್ದು ನನಗಂತೂ ಖುಷಿ ಆಯಿತು. ಯಾಕೆಂದರೆ ಈ ಒಂದು ಪ್ಲೇಸ್ ಇಲ್ಲಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ತುಂಬ ಸರಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗಿದ್ದೀವಿ, ಆದರೆ ಈ ಪ್ಲೇಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಇವತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಈ ಒಂದು ಪ್ಲೇಸ್ ಬಗ್ಗೆ ಗೊತ್ತಾಯಿತು. ಹಾಗಾಗಿ ಈ ಪ್ಲೇಸ್ಗೆ ನಾನು ಇವತ್ತು ಬೈಕ್ ರೈಡಲ್ಲಿ ಬಂದೆ. ತುಂಬ ಖುಷಿ ಆಯಿತು. ನೋಡಿದ್ರೆ ಇಲ್ಲಿಂದ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲರೂ ಬೈಕ್ ಪಾರ್ಕ್ ಮಾಡಿದರು. ನಾನು ಬೈಕ್ ಪಾರ್ಕ್ ಮಾಡಿ ಮೆಟ್ಲು ಹತ್ಕೊಂಡೇ ಹೋಗ್ಬೇಕೇನೋ ಅಂತ ಹೇಳಿ ನಾನು ಬೈಕ್ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಗುಡ್ಡನ. ಅದಾದಮೇಲೆ ಗೊತ್ತಾಯಿತು, ಇಲ್ಲ ಬೈಕ್ ನಿಲ್ಲಿಸಿ ಹತ್ಕೊಂಡು ಹೋಗ್ಬೋದು, ಅದಾದಮೇಲೆ ಬೈಕಲ್ಲೂ ಕೂಡ ಹೋಗ್ಬೋದು, ಬೈಕ್ ಹೋಗೋದಕ್ಕೂ ರೋಡ್ ಇದೆ ಅಂತ ಗೊತ್ತಾಯಿತು. ಯಾರೋ ಒಬ್ಬರು ಹೇಳಿದ್ರು. ಹಾಗಾಗಿ ಹತ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದರೆ ಆಲ್ರೆಡಿ 12 ಗಂಟೆ ಆಗಿತ್ತು, ತುಂಬ ಬಿಸಿಲಿತ್ತು. ಹತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಅಂತ ಹೇಳಿ ಬೈಕ್ನ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಬೈಕಲ್ಲಿ ಆ ರೋಡಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಮೆಂಟ್ ರೋಡು ತುಂಬ ಸಖತ್ತಾಗಿತ್ತು ಬೈಕ್ ರೈಡ್ ಮಾಡೋಕ್ಕೆ. ಒಂಥರ ಚಿಕ್ಕ ಮಿನಿ ಘಾಟ್ ಸೆಕ್ಷನ್ ಥರ ಇದೆ. ಬೈಕ್ ರೈಡ್ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ ಈ ರೋಡು. ಅದರಲ್ಲೂ ಆ ಗುಡ್ಡದ ಪಕ್ಕ ಇರೋ ಒಂದು ಕೆರೆನೇ ಅಟ್ರಾಕ್ಷನ್ ನೋಡೋದಕ್ಕೆ.
ಮೇಲೆ ಬಂದು ಬೈಕ್ನ ಪಾರ್ಕ್ ಮಾಡಿ ಅಲ್ಲಿಂದ ನಾನು ಮೇಲೆ ಹತ್ಕೊಂಡು ಹೊರಟ್ವಿ. ಸ್ವಲ್ಪ ದೂರ ನಡಿಬೇಕು ಇಲ್ಲೂ, ಬೈಕಲ್ಲಿ ಬಂದ್ರೂ ಸ್ವಲ್ಪ ದೂರ ನಡಿಬೇಕು. ತುಂಬ ದೂರ ಏನಿಲ್ಲ, ಒಂದು 200ರಿಂದ 300 ಮೀಟ್ರು ಹತ್ಕೊಂಡು ಹೋಗಬೇಕು. ಈ ಬಂಡೆ ಏಕಶಿಲಾ ಬಂಡೆ ಅಂತೆ, 400ರಿಂದ 500 ಮೆಟ್ಲಿದೆ ಹತ್ಕೊಂಡು ಬರೋದಾದರೆ. ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂ ಇರುವಂಥ ಪ್ಲೇಸು, ಸಖತ್ತಾಗಿದೆ. ನೀವು ಯಾವಾಗಾದರೂ ಬೈಕ್ ರೈಡ್ ಪ್ಲ್ಯಾನ್ ಮಾಡಿದ್ರೆ ಪ್ಲ್ಯಾನ್ ಮಾಡ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಬಂದ್ರೂ ಬರ್ಬೋದು. ತುಂಬ ಒಳ್ಳೆ ಪ್ಲೇಸು.
ಇಲ್ಲಿಗೆ ನನ್ನ ಇವತ್ತಿನ ಮಂದಾರಗಿರಿ ಹಿಲ್ ರೋಡ್ ಬೈಕ್ ರೈಡ್ ಮುಗೀತು. ಇವಾಗ ನಾನು ಬೆಂಗಳೂರು ಕಡೆಗೆ ಹೊರಟಿದ್ದೀನಿ. ತುಂಬ ಒಳ್ಳೆ ಲೊಕೇಶನ್ ನೋಡಿ, ಇಲ್ಲಿಂದ ಆ ಕೆರೆ ನೋಡಿದ್ರೆ ತುಂಬ ಸಖತ್ತಾಗಿದೆ. ಅಲ್ಲೂ ಕೂಡ ನೀವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಒಳ್ಳೆ ಪ್ಲೇಸು, ಬಟ್ ಸೇಫ್ಟಿಯಾಗಿರಬೇಕು. ಯಾಕೆಂದರೆ ಕೆಲವೊಬ್ಬರನ್ನೆಲ್ಲ ನಾವು ನೋಡಿದ್ವಿ, ಅಲ್ಲಿ ತುಂಬ ಸ್ವಿಮ್ ಮಾಡೋಕ್ಕೆ ಹೋಗಿ ಏನೇನೋ ಆಟಗಳಾಡ್ತಾಯಿದ್ರು. ಅದು ವೆರಿ ಡೇಂಜರು. ಹಾಗಾಗಿ ತುಂಬ ಹುಷಾರಾಗಿರಿ ಅಲ್ಲಿಗೆ ಹೋದಾಗ. ತುಂಬ ಸಖತ್ತಾಗಿದೆ, ಬಟ್ ಪ್ಲೇಸ್ನ ಎಂಜಾಯ್ ಮಾಡಿ. ಸಖತ್ತಾಗಿದೆ. ಇದೊಂದು ತುಂಬ ಒಳ್ಳೆ ಪ್ಲೇಸು ನಮ್ಮ ತುಮಕೂರು ಹತ್ರ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನನ್ನ ಬೈಕ್ ರೈಡ್ ಮುಗೀತು. ನನ್ನ ಎಲ್ಲ ಯೂಟ್ಯೂಬ್ ವೀಡಿಯೋಗಳನ್ನ ನೀವು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜಿತಿ ಡೈರೀಸ್. ಥ್ಯಾಂಕ್ ಯು.